ಎಲ್ಲ ಭಾಷೆಯಲ್ಲೂ ನಾಯಕ ನಟರುಗಳು 100 ಸಿನಿಮಾ, 150 ಸಿನಿಮಾ, 200 ಸಿನಿಮಾ ಮಾಡಿದ್ದಾರೆ. ಉದಾಹರಣೆಗೆ ನಮ್ಮ ರಾಜ್ಕುಮಾರ್ ಅವರು. ನಾಯಕ ನಟರು ಮಾಡೋದು ಓಕೆ, ಆದರೆ ಒಬ್ಬ ನಿರ್ದೇಶಕ 100 ಸಿನಿಮಾಗಳು ಮಾಡಿದ್ದಾನೆ ಅಂದರೆ ಅದು ಗ್ರೇಟ್ ವಿಚಾರ. ತುಂಬ ಖುಷಿ ಆಗುತ್ತೆ, ಹೆಸರು ಹೇಳೋದಕ್ಕೂ ಖುಷಿ ಆಗುತ್ತೆ. ಯಾಕಂದರೆ ಅವ್ರ ಸಿನಿಮಾಗಳನ್ನ ನಾವು ನೋಡ್ಕೊಂಡು ಬೆಳೆದಿದ್ದೀವಿ. ನಮ್ಮ ಸಾಯಿ ಪ್ರಕಾಶ್ ಸರ್ ಅವರು 100 ಸಿನಿಮಾಗಳನ್ನ ನಿರ್ದೇಶನ ಮಾಡಿದ್ದಾರೆ. ಖಂಡಿತ ಹ್ಯಾಟ್ಸ್ ಆಫ್ ಸಾಯಿ ಪ್ರಕಾಶ್ ಸರ್. ನಮಸ್ಕಾರ ಸ್ನೇಹಿತರೆ. ನಮ್ಮ ಭಾರತ ಚಿತ್ರರಂಗದ ಇತಿಹಾಸದಲ್ಲಿ ಅನೇಕ ಚಿತ್ರಗಳು ಶತದಿನೋತ್ಸವ ಆಚರಿಸಿದವೆ. ಅನೇಕ ನಾಯಕ ನಟರ ಚಿತ್ರಗಳು ಕೂಡ ಶತಕದತ್ತ ಸಿನಿಮಾಗಳು ಮಾಡಿದ್ದಾರೆ. ಎಲ್ಲ ಭಾಷೆಯಲ್ಲೂ ನಾಯಕ ನಟರುಗಳು 100 ಸಿನಿಮಾ, 150 ಸಿನಿಮಾ, 200 ಸಿನಿಮಾ ಮಾಡಿದ್ದಾರೆ. ಉದಾಹರಣೆಗೆ ನಮ್ಮ ರಾಜ್ಕುಮಾರ್ ಅವರು 200 ಸಿನಿಮಾ ದಾಟಿದೆ. ವಿಷ್ಣುವರ್ಧನ್ ಅವ್ರದ್ದು 200 ಸಿನಿಮಾ ದಾಟಿದೆ. ಹೀಗೆ ಅಮಿತಾಬ್ ಬಚ್ಚನ್, ಚಿರಂಜೀವಿ, ಬಾಲಕೃಷ್ಣ, ಮಮ್ಮೂಟಿ, ಮೋಹನ್ ಲಾಲು, ಪ್ರೇಮ್ ನಜೀರು, ಈಗ ನೋಡ್ತಾ ಹೋದರೆ ದೊಡ್ಡ ಸಾಲಿನಲ್ಲಿ ಇರ್ತಕ್ಕಂಥ ನಾಯಕ ನಟರುಗಳದ್ದು 200ರ ಗಡಿ ದಾಟಿರ್ತಕ್ಕಂಥ ಚಿತ್ರಗಳು ಅಲ್ಲಿ ಅಭಿನಯ ಮಾಡಿದ್ದಾರೆ. ಸಪೋರ್ಟಿಂಗ್ ಕ್ಯಾರೆಕ್ಟರ್ ಬಿಡಿ, ಅನೇಕ ಚಿತ್ರಗಳಲ್ಲಿ ನೋಡಿ ಪ್ರೇಮ್ ನಜೀರ್ ಅಂತ 500 ಸಿನಿಮಾಗಳನ್ನು ಹತ್ತತ್ರ ಮಾಡಿದ್ದಾರೆ ಸಪೋರ್ಟಿಂಗ್. ಆ ಥರ ಅನೇಕ ಕಲಾವಿದರು ನಮ್ಮ ಚಿತ್ರರಂಗದಲ್ಲಿದ್ದಾರೆ. ಬರೀ ನಾಯಕ ನಟರುಗಳು ಸಿನಿಮಾಗಳು ಮಾಡಿರ್ತಕ್ಕಂಥವ್ರು 200, 200, 250 ಮೇಲೆ ಮಾಡಿರ್ತಕ್ಕಂಥ ನಾಯಕ ನಟರುಗಳು ಅನೇಕ ಜನ ಇದ್ದಾರೆ. ಅದು ಓಕೆ, ಆದರೆ ನಿರ್ದೇಶಕರಿದ್ದಾರಾ? ಯಾರಾದರೂ ನೋಡಿದ್ವಿ? ನಿರ್ಮಾಪಕರಿದ್ದಾರಾ? ಛಾಯಾಗ್ರಾಹಕರು ಯಾರು ಇದ್ದಾರಾ? 100 ಸಿನಿಮಾ ಮಾಡಿರ್ತಕ್ಕಂಥವ್ರು, 150 ಸಿನಿಮಾ ಮಾಡಿರ್ತಕ್ಕಂಥವ್ರು ನೋಡಿದ್ರೆ ಯಾರೂ ಸಿಗಲಿಲ್ಲ. ಕೆಲವರು ಮಾತ್ರ ಸಿಕ್ಕರು, ಅದು ನಿರ್ದೇಶಕರು. ಯಾಕಂದರೆ ಬೇರೆ ವಿಂಗ್ಗಳಲ್ಲಿ ಕೆಲವು ಮೇಕಪ್ ಮ್ಯಾನ್ಗಳಾಗಿರ್ಬೋದು, ಕಾಸ್ಟ್ಯೂಮರ್ಸ್ ಆಗಿರ್ಬೋದು, ಕಲಾ ನಿರ್ದೇಶಕರಾಗಿರ್ಬೋದು, ಅವ್ರು ಮಾಡಿರ್ತಾರೆ. ಅದಕ್ಕೆ ದಾಖಲೆಗಳು ಸಿಗ್ತವೆ 100 ಸಿನಿಮಾ ಮಾಡಿ. ಆದರೆ ನಾಯಕ ನಟರು ಮಾಡೋದು ಓಕೆ, ಆದರೆ ಒಬ್ಬ ನಿರ್ದೇಶಕ 100 ಸಿನಿಮಾಗಳು ಮಾಡಿದ್ದಾನೆ ಅಂದರೆ ಅದು ಗ್ರೇಟ್ ವಿಚಾರ. ಅಂದರೆ ಒಂದು ನೋಡ್ತಾ ಹೋದೆ, ಒಂದು ಲಿಸ್ಟ್ ನೋಡೋಣ ಯಾರ್ಯಾರಿದ್ದಾರೆ ಅಂತ. ನಮ್ಮ ಕನ್ನಡದಲ್ಲಿ ಯಾರಿದ್ದಾರೆ ಅಂತ ನೋಡಿದೆ, ಇದ್ದಾರೆ. ತೆಲುಗಲ್ಲಿದ್ದಾರೆ, ತಮಿಳಲ್ಲಿದ್ದಾರೆ, ಮಲಯಾಳದಲ್ಲಿದ್ದಾರೆ, ಹಿಂದಿಯಲ್ಲಿದ್ದಾರೆ. ಅದು ಏನೋ ಕೆಲವು ಬೆರಳೆಣಿಕೆಯಷ್ಟು ನಿರ್ದೇಶಕರು ಮಾತ್ರ. ನೋಡಿ, ನಮ್ಮ ಕನ್ನಡದಲ್ಲಿ ತುಂಬ ಖುಷಿ ಆಗುತ್ತೆ, ಹೆಸರು ಹೇಳೋದಕ್ಕೂ ಖುಷಿ ಆಗುತ್ತೆ. ಯಾಕಂದರೆ ಅವ್ರ ಸಿನಿಮಾಗಳನ್ನ ನಾವು ನೋಡ್ಕೊಂಡು ಬೆಳೆದಿದ್ದೀವಿ. ನಮ್ಮ ಸಾಯಿ ಪ್ರಕಾಶ್ ಸರ್ ಅವರು 100 ಸಿನಿಮಾಗಳನ್ನ ನಿರ್ದೇಶನ ಮಾಡಿದ್ದಾರೆ. ಸುಮಾರು 105 ಸಿನಿಮಾಗಳನ್ನು ನಿರ್ದೇಶನ ಮಾಡಿದ್ದಾರೆ. ಅಂದರೆ ಅವ್ರ ಚಿತ್ರಗಳು 100 ಸಿನಿಮಾಗಳು ಮಾಡೋದಂದರೆ ತಮಾಷೆನೇ ಸ್ನೇಹಿತರೆ, ಖಂಡಿತ ತಮಾಷೆ ಅಲ್ಲ. ಅಂದರೆ ಅವ್ರ ಜರ್ನಿ 3-4 ತಲೆಮಾರು ನೋಡಿರ್ತಕ್ಕಂಥ ನಿರ್ದೇಶಕರು ಅವರೆಲ್ಲ. ಎಷ್ಟು ನಮಗೆ ಖುಷಿ ಆಗುತ್ತೆ ಅಂದರೆ ಆ ನಿರ್ದೇಶಕರ ಹೆಸರು ಹೇಳ್ತಾ ಇದ್ದರೆ ಖುಷಿ ಆಗುತ್ತೆ, ಕೇಳ್ತಾ ಇದ್ದರೆ ಖುಷಿ ಆಗುತ್ತೆ. 100 ಸಿನಿಮಾ ಮಾಡಿದಾರಪ್ಪ ಅಂತ. ಈಗ ಹಿಂದಿನ ಪೀಳಿಗೆಯವರು ನಾವೆಲ್ಲ ಏನಂದರೆ ಅವ್ರ ಸಿನಿಮಾಗಳನ್ನ ನೋಡಬೇಕು, ಯಾವ ಥರ ಮಾಡಿದ್ದಾರೆ, ಆಗಿನ ಸಿನಿಮಾಗಳು ಹೇಗಿತ್ತು, ಮಧ್ಯೆ ಬಂದಂಥ ಸಿನಿಮಾಗಳು ಹೇಗಿತ್ತು, ಈಗ ಹೇಗೆ ಮಾಡ್ತಾ ಇದ್ದಾರೆ ನೋಡಿ. ಸಾಯಿ ಪ್ರಕಾಶ್ ಸರ್ 100 ಸಿನಿಮಾ ದಾಟಿದೆ ಅವ್ರದ್ದು, ಆದರೂ ಇನ್ನೂ ಅವರು ಮಾಡ್ತಾ ಇದ್ದಾರೆ ಸಿನಿಮಾಗಳನ್ನ. ಎಂತೆಂಥ ಸಿನಿಮಾಗಳು ಮಾಡಿದ್ದಾರೆ ಅವರು. ಒಂದು ಹೆಣ್ಣು ಶೋಷಣೆ ಒಳಗಾಗಿರ್ತಕ್ಕಂಥ ಚಿತ್ರಗಳು, ಅಂದರೆ ಒಂದು ಹೆಣ್ಣಿನ ಹೀರೋಯಿನ್ ವಾಂಟೆಡ್ ಸಿನಿಮಾಗಳು ತುಂಬ ಮಾಡಿದ್ದಾರೆ, ತುಂಬ ಮಾಡಿ ಸಕ್ಸಸ್ ಆಗಿದ್ದಾರೆ. ಹಾಗೆ ಒಂದು ಕುಟುಂಬದಲ್ಲಿ ವಾತಾವರಣ ಇರ್ತಕ್ಕಂಥ ಸಿನಿಮಾಗಳು, ಅಣ್ಣ ತಂಗಿ ಹೇಗಿರಬೇಕು, ಅಕ್ಕ ತಂಗಿ ಹೇಗಿರಬೇಕು, ಅಪ್ಪ ಅಮ್ಮ ಮಕ್ಕಳು ಸಂಸಾರ ಹೇಗಿರಬೇಕು, ಈ ಥರ ಅನೇಕ ಸಿನಿಮಾಗಳನ್ನು ಕೊಟ್ಟಿದ್ದಾರೆ. ಖಂಡಿತ ಹ್ಯಾಟ್ಸ್ ಆಫ್ ಸಾಯಿ ಪ್ರಕಾಶ್ ಸರ್. ಆಮೇಲೆ ನೆಕ್ಸ್ಟ್ ನಾವು ನೋಡ್ತಾ ಹೋದರೆ, ತೆಲುಗಲ್ಲಿ ನೋಡ್ತಾ ಹೋದರೆ ದಾಸರಿ ನಾರಾಯಣ ರಾವ್ ಅವರು ಇದ್ದಾರೆ, ಕೆ ರಾಘವೇಂದ್ರ ಅವರು ಇದ್ದಾರೆ. ಇವರು ಕೂಡ ಅಷ್ಟೇ, ದಾಸರಿ ನಾರಾಯಣ ಅವರು ಸುಮಾರು 105 ಸಿನಿಮಾ ಮಾಡಿದ್ದಾರೆ. ಕೆ ರಾಘವೇಂದ್ರ ಸರ್ ಕೂಡ 100 ಸಿನಿಮಾಗಳು ಮಾಡಿದ್ದಾರೆ. ವಿ ರಾಜೇಂದ್ರ ಪ್ರಸಾದ್ ಅಂತ, ಕೋಡಿ ರಾಮಕೃಷ್ಣ ಅವರು, ರೇಲಂಗಿ ನರಸಿಂಹರಾವ್ ಅವರು, ಚಂದ್ರಶೇಖರ್ ರೆಡ್ಡಿ ಅವರು, ತಾತಿನಿ ರಾಮರಾವ್ ಅವರು, ಇವರೆಲ್ಲ ನೋಡಿ, ಇವರು ಅನೇಕ 100 ಸಿನಿಮಾಗಳು ಗಟಿ ದಾಟಿರ್ತಕ್ಕಂಥ ನಿರ್ದೇಶಕರು. ಹಾಗೆ ಮಲಯಾಳಿಗೆ ಹೋದರೆ ಶಶಿಕುಮಾರ್ ಅಂತ ನಿರ್ದೇಶಕರಿದ್ದಾರೆ. ಆಮೇಲೆ IV ಶಶಿ ಅಂತ ನಿರ್ದೇಶಕರಿದ್ದಾರೆ. ಪ್ರಿಯದರ್ಶನ್, ಈಗ ಆಲ್ರೆಡಿ ಪ್ರಿಯದರ್ಶನ್ ಕೂಡ ಅಷ್ಟೇ ನಮ್ಮ ಸಾಯಿ ಪ್ರಕಾಶ್ ಸರ್ ಥರ ಇನ್ನೂ ಅವ್ರು ಮಾಡ್ತಾ ಇದ್ದಾರೆ. ಪ್ರಿಯದರ್ಶನ್ ಅವರು ಈ ಮೋಹನ್ ಲಾಲ್ ಮಮ್ಮೂಟಿ ಯಾವುದೋ ಒಂದು ಸಿನಿಮಾ ನಡೀತಾ ಇದೆ. ಇವರೆಲ್ಲ ಕೂಡ ಯಾರು, ಶಶಿಕುಮಾರು, IV ಶಶಿ, ಪ್ರಿಯದರ್ಶನ್ ಅವರು, ಇವರು ಕೂಡ ಮಲಯಾಳದಲ್ಲಿ 100 ಸಿನಿಮಾ ಮಾಡಿದ್ದಾರೆ, ಶತಕ ಬಾರಿಸಿದ್ದಾರೆ ಇವರೆಲ್ಲ. ಹಾಗೆ ಹಿಂದಿಯಲ್ಲಿ ಹೋದರೆ ನಮ್ಮ ರಾಮನಾರಾಯಣ ಅವರು, KS ಗೋಪಾಲಕೃಷ್ಣ ಅವರು. ಅಂದರೆ ಸ್ನೇಹಿತರೆ, ಇವರೆಲ್ಲ ಒಳ್ಳೊಳ್ಳೆ ಸಿನಿಮಾಗಳು ಮಾಡಿರ್ತಕ್ಕಂಥ ನಿರ್ದೇಶಕರು. ಏನು ಸಾಯಿ ಪ್ರಕಾಶ್ ಸಾರು, ದಾಸರಿ ನಾರಾಯಣರವರು, ರಾಘವೇಂದ್ರ ರಾವ್ ಅವರು, IV ಶಶಿ ಅವರು, ಶಶಿಕುಮಾರ್ ಅವರು, ಪ್ರಿಯದರ್ಶನ್ ಅವರು, ರಾಮನಾರಾಯಣ ಅವರು, KS ಗೋಪಾಲಕೃಷ್ಣ ಅವರು, ಇವರೆಲ್ಲ ಒಳ್ಳೊಳ್ಳೆ ನಿರ್ದೇಶಕರು, ಒಳ್ಳೊಳ್ಳೆ ಸಿನಿಮಾ ಮಾಡಿರ್ತಕ್ಕಂಥವ್ರು. ಖಂಡಿತ ನಿಮ್ಗೆ ಯೂಟ್ಯೂಬ್ಗಳಲ್ಲಿ ಅಲ್ಲಿ ಇಲ್ಲಿ ಸಿನಿಮಾ ಸಿಗುತ್ತೆ, ನೋಡಿ ಇವ್ರದ್ದೆಲ್ಲ. ಯಾಕಂದರೆ ಯಾವ ಥರ ಸಿನಿಮಾ ಮಾಡ್ಕೊಂಬಂದಿದ್ದಾರೆ ಅಂತ.
ಯಾಕಂದರೆ ನಮಗೆ ಸಿಗ್ತಾರೆ, ಅರ್ಧ ಶತಕ ಬಾರಿಸಿರ್ತಕ್ಕಂಥ ನಿರ್ದೇಶಕರು ಅನೇಕರು ಸಿಗ್ತಾರೆ, ಆದರೆ ಶತಕ ಬಾರಿಸಿರ್ತಕ್ಕಂಥ ನಿರ್ದೇಶಕರು ಸಿಗಬೇಕಲ್ಲ. ಯಾರಾದರೂ ಬಿಟ್ಟೋಗಿದ್ರೆ, ನನಗೆ ಗೊತ್ತಿಲ್ಲದೆ ಆಗಿರೋ ತಪ್ಪಿದ್ದರೆ ಖಂಡಿತ ಕಮೆಂಟ್ ಬಾಕ್ಸಲ್ಲಿ ಹಾಕಿ, ನಾನದು ಮುಂದಿನ ದಿನಗಳಲ್ಲಿ ಸರಿ ಮಾಡ್ತೀನಿ. ಯಾಕಂದರೆ ಇದರಲ್ಲಿ ಅನೇಕ ನಿರ್ದೇಶಕರು, ಕೆಲವರು ದೈವಾಧೀನರಾಗಿದ್ದಾರೆ, ಕೆಲವರು ಇದ್ದಾರೆ ನೋಡಿ. ನಮ್ಮ ಸಾಯಿ ಪ್ರಕಾಶ್ ಸರ್ ಇದ್ದಾರೆ, ಪ್ರಿಯದರ್ಶನ್ ಅವರಿದ್ದಾರೆ, ಆಮೇಲೆ ರಾಘವೇಂದ್ರ ರಾವ್ ಅವರು ಇದ್ದಾರೆ. ಇನ್ನೂ ಅನೇಕ ನಿರ್ದೇಶಕರು ಕೆಲವರು ದೈವಾಧೀನರಾಗಿದ್ದಾರೆ. ದಾಸರಿ ನಾರಾಯಣ ರಾವ್ ಅವರು ಇಲ್ಲ, KS ಗೋಪಾಲಕೃಷ್ಣ ಅವರಿಲ್ಲ, ರಾಮನಾರಾಯಣ ಅವರಿಲ್ಲ. ಈ ಅನೇಕ ನಿರ್ದೇಶಕರು ಕೆಲವರು ಇದ್ದಾರೆ, ಕೆಲವರು ದೈವಾಧೀನರಾಗಿದ್ದಾರೆ. ಯಾಕಂದರೆ ಒಬ್ಬ ಕಲಾವಿದ 100 ಸಿನಿಮಾ ಮಾಡೋದು, 200 ಸಿನಿಮಾ ಮಾಡೋದು ಸಹಜ. ಆದರೆ ಒಬ್ಬ ನಿರ್ದೇಶಕ 100 ಸಿನಿಮಾ ಮಾಡೋದು, ಶತಕ ಬಾರಿಸೋದಂದರೆ ಖಂಡಿತ ಅದು ಒಳ್ಳೆಯ ಬೆಳವಣಿಗೆಯ ವಿಚಾರ. ಅವ್ರು ಹೇಗೆ ಚಿತ್ರಗಳನ್ನು ಮಾಡಿದ್ದಾರೆ ಅಂತ ನಾವು ನೋಡ್ಕೋತಾ ಬರೋಣ. ಯಾಕಂದರೆ ಅವರೆಲ್ಲ ಕಂಟೆಂಟ್ ಬೇಸ್ಡ್ ಇಟ್ಕೊಂಡು ಸಿನಿಮಾನ ಗೆಲ್ಲಿಸಿರ್ತಕ್ಕಂಥ ನಿರ್ದೇಶಕರು. ಕಡಿಮೆ ಬಂಡವಾಳದಲ್ಲಿ ಸಿನಿಮಾಗಳನ್ನು ಮಾಡಿ ಈಗಲೂ ಮಾಡ್ಬೋದಾ ಅಂತ ಸಿನಿಮಾಗಳನ್ನ ಮಾಡಿರ್ತಕ್ಕಂಥ ನಿರ್ದೇಶಕರು. ಆದರೆ ಇವರು ನಿರ್ದೇಶಕರು ಒಂದೇ ಭಾಷೆಯಲ್ಲಿ ಮಾಡಿಲ್ಲ 100 ಚಿತ್ರಗಳನ್ನ, ಎಲ್ಲ ಭಾಷೆಗಳಲ್ಲೂ ಚಿತ್ರಗಳನ್ನು ಮಾಡಿದ್ದಾರೆ. ಯಾಕಂದ್ರೆ ನಮಗೆ ಕೌಂಟ್ ಆಗೋದು ಒಬ್ಬ ನಿರ್ದೇಶಕ, ಮೂಲ ಭಾಷೆಯ ನಿರ್ದೇಶಕ ಎಷ್ಟು ಸಿನಿಮಾ ಮಾಡಿರೋದು ಇಂಪಾರ್ಟೆಂಟು. ಅದರಿಂದ ಇವರೆಲ್ಲ ಬೇರೆ ಬೇರೆ ಲ್ಯಾಂಗ್ವೇಜ್ ಸಿನಿಮಾಗಳನ್ನೆಲ್ಲ ಮಾಡಿ 100 ಸಿನಿಮಾಗಳು ಮಾಡಿದ್ದಾರೆ. ಯಾಕಂದರೆ ಬೇರೆ ಸಿನಿಮಾಗಳು ಮಾಡೋ ನಿರ್ದೇಶಕರನ್ನು ಅದೊಂದು ತಮಾಷೆನಾ ಮಾಡಿದ್ದಾರೆ. ಅನೇಕ ನಿರ್ದೇಶಕರು ಮಾಡಿದ್ದಾರೆ 1, 2, 3, 4 ಸಿನಿಮಾ, 10 ಸಿನಿಮಾ. ಆದರೆ ಒಂದು 100 ಸಿನಿಮಾಗಳನ್ನ, ಅನೇಕ ಸಿನಿಮಾಗಳನ್ನ ಬೇರೆ ಬೇರೆ ಲ್ಯಾಂಗ್ವೇಜ್ಗಳಲ್ಲಿ ಮಾಡ್ತಕ್ಕಂಥ ನಿರ್ದೇಶಕಗಳನ್ನ ಇದ್ದಾರೆ, ಕಣ್ಮುಂದೆ ಇದ್ದಾರೆ. ಅವ್ರನ್ನ ನಾವು ಪಾಲಿಸ್ತಾ, ಅವ್ರು ಮಾಡಿರ್ತಕ್ಕಂಥ ಸಿನಿಮಾಗಳನ್ನ ನೋಡ್ತಾ ನಾವು ಒಂದು ಕಲಿಯೋದು ಇರುತ್ತೆ. ಮತ್ತು ಅವರ ಚಿತ್ರಗಳನ್ನ ಖಂಡಿತ ನೋಡಿ ಸ್ನೇಹಿತರೆ, ಯಾರು ಮಿಸ್ ಮಾಡಬೇಡಿ. ಯಾಕಂದರೆ ಒಳ್ಳೊಳ್ಳೆ ಸಿನಿಮಾಗಳು ಮಾಡಿದ್ದಾರೆ ಅವರು. ಅವರ ಸಿನಿಮಾಗಳನ್ನ ನೋಡಿ ನಿಮಗೇನಾದರೂ, ಯಾಕಂದರೆ ಈಗಿನ ಜನ್ರೇಷನ್ ಅಂದರೆ ಈಗಿನ ಸಿನಿಮಾಗಳಿಗೆ ಕಾನ್ಸಂಟ್ರೇಷನ್ ಮಾಡ್ತಾರೆ. ಆಗಿನ ಸಿನಿಮಾಗಳು ಅವ್ರು ಯಾವ್ಯಾವ ಥರ ಮಾಡ್ಕೊಂಬಂದಿದ್ದಾರೆ ಅಂತಂದು. ಯಾಕಂದರೆ ಅವ್ರು ಯಾರು ಒಂದಕ್ಕೆ ಸೀಮಿತವಾಗಿ ಮಾಡ್ತಿರ್ತಕ್ಕಂಥ ನಿರ್ದೇಶಕರಲ್ಲ, ಬೇರೆ ಬೇರೆ ಥರದ ಕಂಟೆಂಟ್ಗಳನ್ನು ತಗೊಂಡು ಮಾಡಿರ್ತಕ್ಕಂಥ ನಿರ್ದೇಶಕರು. ಅವ್ರ ಸಿನಿಮಾಗಳನ್ನ ನೋಡೋಣ. ಇರೋರಿಗೆ ನಮ್ಮ ಕಡೆಯಿಂದ ಅವ್ರಿಗೆಲ್ಲ ನಾವು ಒಳ್ಳೆಯದಾಗಲಿ ಅಂತ ಆಶೀರ್ವಾದ ಮಾಡೋಣ. ಇಲ್ಲದೇ ಇರೋಂಥ ನಿರ್ದೇಶಕರು ಮತ್ತೊಮ್ಮೆ ಹುಟ್ಟು ಬಂದು ಕನ್ನಡ ಚಿತ್ರರಂಗದಲ್ಲಿ ಮತ್ತೆ ನಿರ್ದೇಶಕರಾಗಲಿ ಅಂತದೊಂದು ಬಯಸೋಣ. ಇರೋಂಥ ನಿರ್ದೇಶಕರಿಗೆ ಶುಭ ಕೋರೋಣ ಅಂತ ತಮ್ಮಲ್ಲಿಯೇ ಕಳಕಳಿಯ ಪ್ರಾರ್ಥನೆ. ನಮಸ್ಕಾರ.